ಕಬ್ಬು ತುಂಬಿರುವ ಟ್ರ್ಯಾಕ್ಟರ್ಗಳಿಗೆ ರಿಫ್ಲೆಕ್ಟರ್ ಅಳವಡಿಸಬೇಕು. ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಫ್ಯಾಕ್ಟರಿಗಳಿಗೆ ಕಬ್ಬು ತುಂಬಿಕೊಂಡು ಹೋಗ್ತಾ ಇರುವಂತಹ ಟ್ರ್ಯಾಕ್ಟರ್ಗಳಿಗೆ ರಿಫ್ಲೆಕ್ಟರ್ ಅಳವಡಿಸಬೇಕು ಹಾಗೂ ಟ್ರ್ಯಾಕ್ಟರ್ಗಳಲ್ಲಿ ಧ್ವನಿವರ್ಧಕವನ್ನು ಬಳಸುವುದರಿಂದ ಶಾಲಾ ಮಕ್ಕಳಿಗೆ ವಯೋವೃದ್ಧರಿಗೆ ತೊಂದರೆ ಆಗ್ತಾ ಇದ್ದು, ಹಾಗಾಗಿ ಕಬ್ಬು ತುಂಬಿರುವ ಟ್ರ್ಯಾಕ್ಟರ್ ಚಾಲಕರು ಟೇಪ್ ಅಥವಾ ಧ್ವನಿವರ್ಧಕವನ್ನು ಹಚ್ಚಿಕೊಂಡು ಯಾರು ರೋಡ್ ಮೇಲೆ ಬರಬಾರದು ಮತ್ತು ಕಡ್ಡಾಯವಾಗಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳಿಗೆ ಮಾಲೀಕರು ಚಾಲಕರು ಕೂಡ ರಿಫ್ಲೆಕ್ಟರ್ ಅಳವಡಿಸಬೇಕು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಟ್ರ್ಯಾಕ್ಟರ್ ಮಾಲೀಕರು ಚಾಲಕರ ಕಡೆಗೆ ಗಮನ ಹರಿಸಬೇಕೆಂದು ರೈತ ಮುಖಂಡರಾದ ಗೂಡುಸಾಬ್ ಹೊನವಾಡ್ ಹಾಗೂ ರಾಜು ನದಾಫ್ ಅವರು ಮಾಧ್ಯಮದ ಮೂಲಕ ಟ್ರ್ಯಾಕ್ಟರ್ ಮಾಲೀಕರಿಗೆ ಚಾಲಕರಿಗೆ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ DD9 ನ್ಯೂಸ್ ಕನ್ನಡ, ಬಾಗಲಕೋಟೆ. ಈಗ ರಸ್ತೆ ಅಪಘಾತಗಳು ಸಾಕಷ್ಟು ಆಗತ್ತೆ. ರಸ್ತೆ ಮೇಲೆ ಟ್ರ್ಯಾಕ್ಟರ್ ಲೋಡ್ಗಳು ತುಂಬಿಕೊಂಡು ಬರೋ ಟೈಮ್ದಾಗ ಟೇಪ್ ಅನ್ನ ಅತಿ ಹೆಚ್ಚು ಸೌಂಡ್ ಹಚ್ಚಿ ತಾವು ಹೋಗೋದ್ರಿಂದ ಹಿಂದೆ ಹಾರ್ ನೋಡಿಸಿದಂಥವ್ರು ಅವ್ರ ಕುಟುಂಬ ಸಮೇತ ಬರ್ತಿರ್ತಾರೆ. ಅಂಥವ್ರಿಗೆ ಆಕ್ಸಿಡೆಂಟ್ ಆಗಿ ಅಪಘಾತ ಹೆಚ್ಚಾಗತ್ತೆ. ಅದಕ್ಕಾಗಿ ಶೀಘ್ರದಲ್ಲಿ ತಾವು ಏನು ಮಾಡ್ತಿರೋ ಗೊತ್ತಿಲ್ಲ, RTO ಅವರು ಸಾಕಷ್ಟು ಕೇಸ್ಗಳನ್ನ ಹಾಕ್ತಿರಿ, ಓವರ್ ಲೋಡಿಂಗ್ ಅಂತ ಹೇಳಿ ಹಾಕ್ತಿರಿ, ಇನ್ನಿತರ ಏನೇನೋ ಹೇಳಿ ಇನ್ನೊಂದು ಬಾಗಲಕೋಟೆ ಒಳಗೆ ಹೆಲ್ಮೆಟ್ ಹಾಕೊಂಡ್ ಬಂದಿಲ್ಲ ತೇಕಿಸಿಂದ ತಾವು ಯಾರ್ಯಾವ ತಂತ್ರಜ್ಞಾನ ಮುಖಾಂತರ ಕ್ಯಾಮ್ರಾ ಮುಖಾಂತರ ನೋಟಿಸ್ ಕೊಡುವಂತ ಕೆಲಸ ಮಾಡತ್ತೀರಿ. ಅದಕ್ಕೆ RTO ಅವರು ಈ ಜಮಖಂಡಿ RTO ಅವ್ರಿಗೆ ನಾವು ಆಗ್ರಹ ಮಾಡ್ತೀವಿ. ಏನಂತ ಹೇಳಿತಂದ್ರ ಈ ಟೇಪ್ ಹಚ್ಚುವಂತವ್ರ ಮೇಲೆ ನೀವು ಈಗ ಇಡ್ರಿ. ಅವ್ರು ಟೇಪ್ ಹಚ್ಚಲಿ, ಅವ್ರು ಎಲ್ಲಿ ಹಚ್ಚಲಿ ಅಂತ ಹೇಳ್ತಾರೆ, ಅವ್ರು ತೋಟದಾಗ ಹಚ್ಕೊಳ್ಳಿ. ಅವರು ಗಳೆ ಹೊಡಿಯೋ ಟೈಮ್ದಾಗ ಏನೋ ಸ್ವಲ್ಪ ಅವ್ರಿಗೆ ಬ್ಯಾಸರ ಅನಿಸಿದಾಗ ಅವ್ರು ಏನು ಟೇಪ್ ಹಚ್ಚುತ್ತಾರೆ, ಅದಕ್ಕೆ ನಮ್ದು ತೊಂದರೆ ಇಲ್ಲ. ಅದರ ರಸ್ತಾ ಮೇಲೆ ಸಾರ್ವಜನಿಕರಿಗೆ ತೊಂದರೆಯಾಗಿ ಇನ್ನೊಬ್ರಿಗೆ ತೊಂದರೆ ಮಾಡಿ ಅತಿ ಓವರ್ ಟೇಪ್ ಹಚ್ಚೋದ್ರಿಂದ ಅಪಘಾತಗಳು ಸಾಕಷ್ಟು ಆಗತ್ತೆ. ಅದನ್ನ ನಾವು ತಡೆಗಟ್ಟಾಕ ಪೊಲೀಸ್ ಡಿಪಾರ್ಟ್ಮೆಂಟ್ ಸುಧಾ ಇದ್ರೊಳಗೆ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ತಾವು ಸ್ವಲ್ಪ ಇದನ್ನ ಯಾವ ಥರ ನೀವು ಕಾಳಜಿ ವಹಿಸ್ತಿರೋ ಗೊತ್ತಿಲ್ಲ. ಟೇಪ್ ಹಚ್ಚುವಂಥದ್ದು ಆಗಬಾರ್ದು. ಚಾಲಕರಲ್ಲಿ ನಾವು ದಯವಿಟ್ಟು ವಿನಂತಿ ಮಾಡ್ತೀವಿ. ಟ್ರ್ಯಾಕ್ಟರ್ ಮಾಲಕರು ನಿಮ್ಗೆ ಒಂದು ವಿಶ್ವಾಸ ಇಟ್ಟ ಗಾಡಿ ಕೊಟ್ಟಿರ್ತಾರ, ನೀವು ಅತಿ ಟೇಪ್ ಹಚ್ಕೊಂಡು ಟ್ರ್ಯಾಕ್ಟರ್ ಮಾಲಕರನ್ನು ಸುಧಾ ನೀವು ನುಕ್ಸಾನ್ ಮಾಡುವಂಥದ್ದು ಆಗಬಾರ್ದತ್ತೆ ತಮ್ಮಲ್ಲಿ ವಿನಂತಿ. ಜಮಖಂಡಿ ಸಾರ್ವಜನಿಕರ ಪರವಾಗಿ ನನ್ನ ವಿನಂತಿ ಏನಪ್ಪಾ ಅಂದ್ರೆ, ಇವತ್ತು ಕಾರ್ಖಾನೆಗಳ ಚಾಲುವಾಗಿ ಸುಮಾರು 15 ದಿವಸ ಆಯ್ತು. ರಸ್ತೆ ಮೇಲೆ ಏನು ನಮ್ಮ ರೈತ ಬಾಂಧವರ ಟ್ರ್ಯಾಕ್ಟರ್ಗಳ ಏನ ಲೋಡಿಂಗ್ ಮಾಡ್ಕೊಂಡು ಹೋಗ್ತಾರ, ಆ ಲೋಡಿಂಗ್ ನಾವು ಇವತ್ತು ವಿನಂತಿ ಏನಪ್ಪಾ ಅಂದ್ರೆ ಮಾಲಕರಲ್ಲಿ ಮತ್ತು ಚಾಲಕರಲ್ಲಿ ಪ್ರತಿಯೊಂದು ಟ್ರಾಯ್ಲಿಗೆ ರಿಫ್ಲೆಕ್ಟರ್ಗಳು ಇನ್ನೂ ಕಾಣ್ತಾ ಇಲ್ಲ, ಮತ್ತೆ ಟೇಪ್ ಮತ್ತು ಬಾಸ್ ಸೌಂಡ್ ಇಟ್ಕೊಂಡು ಹೋಗ್ತಾರ. ಇವು ಅನಾಹುತಗಳ ಕಾರಣಕ್ಕೆ ಇದನ್ಯಾಕೆ ಹೇಳ್ತೀವಪ್ಪ ಅಂದ್ರ, ನಮ್ಮ ಅಣ್ತಮ್ಮರ ಜೀವನ ಬಹಳ ಅತ್ಯಮೂಲ್ಯವಾದದ್ದು. ಆ ಜೀವ ಉಳಿಸ್ಬೇಕಂದ್ರೆ ನಾವೆಲ್ಲ ಈ ಪ್ರಪಂಚದಾಗ ಬಹಳಷ್ಟ ಮುಂಜಾಗ್ರತೆ ಕಾಯ್ಕೋಬೇಕಾಗತಿ. ಆ ನಿಟ್ಟಿನೊಳಗ ನಾನು ವಿನಂತಿ ಏನಪ್ಪಾ ಅಂದ್ರ, ಚಾಲಕರಿದ್ದವ್ರು ಏನಿಲ್ಲ ರೋಡ್ ಮೇಲೆ ಬಂದಾಗ ಟೇಪ್ ಅನ್ನ ಹಚ್ಚುವಂತ ಕೆಲಸ ಮಾಡಬಾರ್ದು. ಮತ್ತೆ ಶಾಲಾ ಮಕ್ಕಳಿಗೆ ಅಷ್ಟೇ ತೊಂದರೆ ಆಗತ್ತದ. ಇವರು ಅಶ್ಲೀಲ ಹಾಡುಗಳನ್ನ ಹಾಕೊಂಡು ಹೋಗೋದು, ಸೌಂಡ್ ಹೆಚ್ಚಿಗಿಡುದು ಅಂತವೆಲ್ಲ ಮಾಡಬಾರ್ದು. ಮತ್ತೆ ಮಾಲಕರು ಕೂಡ ತಮಗೂ ಜವಾಬ್ದಾರಿ ಇರ್ಬೇಕು. ನಮ್ಮ ಟ್ರಾಲಿಗಳಿಗೆ ರಿಫ್ಲೆಕ್ಟರ್ಗಳು ಮತ್ತು ಏನು ಕಾರ್ಖಾನೆ ಕೊಟ್ಟಂತ ಏನೋ ಬ್ಯಾನರ್ ಕಟ್ಕೊಂಡು ಹೋಗ್ಬೇಕು. ನಾನೀಗ ಸುಮಾರು 15 ದಿನದಿಂದ ನಾನು ರಸ್ತೆ ಮೇಲೆ ಓಡಾಡೋ ನೋಡ್ತೀನಿ, ಬಹಳಷ್ಟು ವಾಹನಗಳಿಗೆ ಅವು ಕಾಣ್ತಾ ಇಲ್ಲ. ಆ ನಿಟ್ಟಿನೊಳಗೆ ಯಾಕಂದ್ರೆ ಯಾರೇ ಜೀವ ಕಳ್ಕೊಳ್ಳಪ್ಪ ಅಂದ್ರೆ ಆಮೇಲೆ ಏನ್ ಮಾಡಕ್ ಬರಂಗಿಲ್ಲ. ಅದಕ್ಕಾಗಿ ನಾನು ತಾಲೂಕು ಆಡಳಿತ ಮತ್ತು ಆರಕ್ಷಣದವರಿಗೆ ಆಯ್ತು ಮತ್ತು ನಾನು RTO ಆಫೀಸರ್ಗೆ ವಿನಂತಿ ಮಾಡ್ಕೊತೀನಿ, ತಾವು ಕೂಡ ಒಂದು ಅವರಿಗೆ ಮನವಿ ಮಾಡಿ ಮತ್ತು ಒಂದು ಒತ್ತಾಯ ಮಾಡ್ಬೇಕು. ಯಾಕಂದ್ರೆ ನಾವು ಕೇಸ್ ಹಾಕಂತ ಯಾರು ಹೇಳಂಗಿಲ್ಲ. ಯಾಕಂದ್ರೆ ನಮ್ಮ ಸ್ವ ಪ್ರೇರಣೆಯಿಂದ ನಾವು ಟೇಪ್ ಅನ್ನ ರೋಡ್ ಮೇಲೆ ಬಂದಾಗ ಬಂದ್ ಮಾಡ್ಕೊಂಡು ನಮ್ಮ ಟ್ರಾಲಿಗಳಿಗೆ ನಾವು ರಿಫ್ಲೆಕ್ಟರ್ ಹಚ್ಕೊಂಡು ಹೋದ್ರೆ ಯಾರು ಹೆದರಿಕೆ ಇರಂಗಿಲ್ಲ. ಯಾಕಂದ್ರೆ ನಮ್ಮ ಸತ್ರು ಮಾಡ್ತಾಮ್ರ ಸಾಯವ್ರು ಅಂತ ಒಂದು ಯಾರೋ ಒಂದು ಸಂಸಾರ ತಬ್ಬಲಿ ಆಗ್ಬಾರ್ದು ಅಂತ ನಿಟ್ಟಿನೊಳಗೆ ತಾವೆಲ್ಲ ಚಾಲಕರು ಮಾಲಕರು ಮತ್ತೆ ಬಹಳ ಜಾಗೃತಿಯಿಂದಾಗಿ ಆ ಟ್ರಾಲಿಗಳಿಗೆ ರಿಫ್ಲೆಕ್ಟರ್ ಹಚ್ಚೋದಾಗ್ಲಿ ಟೇಪ್ ಅನ್ನು ಹಚ್ಚುವಂತ ಕೆಲಸ ಮಾಡ್ಲಾರ್ದ ಎಲ್ಲರ ಜೀವ ಉಳಿಸುವಂತ ಕೆಲಸ ಮಾಡ್ಬೇಕಂತ ನಾನು ವಿನಂತಿ.